ಲಿಂಗ ಅಸಮಾನತೆ, ನಿರುದ್ಯೋಗ, ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ರಕ್ಷಣೆಗಳಂತಹ ಸಮಸ್ಯೆಗಳನ್ನು ನಿಭಾಯಿಸಿ ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಅವರು ಹೇಳಿದರು. ಜವಾಬ್ದಾರಿ ಹೋದ್ರು ಕೂಡ ಅಲ್ಲಿ ಟಿಸಿಗಳಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗೆ ಬೇರೆ ಇಲ್ಲ. ಅವರು ಅಲ್ಲಿ ಮಾತಾಡೋದು, ಅವ್ರು ಹೇಳೋದು, ಅವ್ರು ಕೇಳೋದು ನಮ್ಗೆ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ಟಾರ್ಚರ್ ಇರುತ್ತೆ. ಹೌದ್ರಿ. ಈಗ ನೀವು ಆಯ್ತು, ನೀವು ಅದನ್ನ ತಲೆ ಇಟ್ಕೊಂಡು ನೀವು ಫಾಸ್ಟ್ ಆಗಿ ಓಡಿಸಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ಲ. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂಗವಾಗಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಅವರು ಮಾತನಾಡಿ, ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಶಿಕ್ಷಣ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಇನ್ನಿತರ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯದ ಪ್ರಕಾರ ಅವಕಾಶಗಳು ಸಿಗಬೇಕು. ಆಗ ವಿಶ್ವ ಸಾಮಾಜಿಕ ನ್ಯಾಯ ದಿನಕ್ಕೆ ಅರ್ಥ ಬರುತ್ತದೆ ಎಂದರು. ರಸ್ತೆ ಸುರಕ್ಷತಾ ಹಾಗೂ ವಿಶ್ವ ಸಾಮಾಜಿಕ ನ್ಯಾಯ. ರಸ್ತೆ ಸುರಕ್ಷತಾ ಅಂದರೆ ಏನು? ನಾವು ಯಾವ ರೀತಿ ಒಂದು ವಾಹನವನ್ನು ಚಲಾವಣೆ ಮಾಡಬೇಕು ರಸ್ತೆಯಲ್ಲಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಆಲ್ರೆಡಿ. ಯಾಕಂದರೆ ನೀವೆಲ್ಲರೂ ಲೈಸೆನ್ಸ್ ಪಡ್ಕೊಂಡು ಬಂದಿರ್ತೀರ ಅಲ್ವಾ? ಅಂದರೆ ನಾವು ಹೇಗೆ ಒಂದು ವಾಹನವನ್ನು ಓಡಿಸ್ಬೇಕು, ಲೈಸೆನ್ಸ್ ಕೊಡಬೇಕಾದ್ರೇ ನಿಮಗೆ ರೂಲ್ಸ್ ಎಲ್ಲ ನೋಡ್ಬಿಟ್ಟೆ ಕೊಟ್ಟಿರ್ತಾರೆ RTOದವರು, ಹೌದಾ? ಸೈನ್ ಬೋರ್ಡಲ್ಲಿ ನೋಡಿ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ? ಆದರೂ ನಾವು ರಸ್ತೆನ ರೂಲ್ಸ್ನ ಫಾಲೋ ಮಾಡಲ್ಲ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ. ಯಾಕೆ? ಅಲ್ವಾ? ಲೈಸೆನ್ಸ್ ಪಡ್ಕೊಂಡಿದ್ದೀವಿ, ರಸ್ತೆಯಲ್ಲಿ ರೂಲ್ಸ್ ಫಾಲೋ ಮಾಡಲ್ಲ. ಏನು ರೀಸನ್? ಕಾರಣ ಏನು? ಆ ಥರ ಯಾಕೆ ಆ ಥರ ಮಾಡಬೇಕು? ಆ ಥರ ಯಾಕೆ ಮಾಡಬೇಕು? ಫಾರಂ 4 ಇದೆ, 10ವರೆಗೆ ಬಿಡೋದು, ಜೋರಾಗಿ ಓಡಿಸೋದು, ಆಕ್ಸಿಡೆಂಟ್ ಬಿಡೋದು. ಆಯಿತು, ಟೈಮಿಗೆ ಸರಿಯಾಗಿ ಬರಲ್ಲ ಅಂತ ಹೇಳಿದ್ರಿ. ಒಂದೊಂದು ದಿನ ಅದೇ ಥರ ಇರಲ್ಲ, ಅವರು ಫಾಲೋ ಮಾಡ್ತಾರೆ. ಒಂದಿನ ಹೆಚ್ಚು ಕಮ್ಮಿ ಆಗತ್ತೆ. ನಾಲ್ಕು ನಿರ್ವಾಹಕರೆಲ್ಲ ಹೇಳಿದ್ದೆಲ್ಲ ನಾವು ವಿಚಾರಣೆ ಮಾಡ್ತೀವಿ. ಎಲ್ಲಾದ್ರೂ ಪಬ್ಲಿಕ್ ಕಂಪ್ಲೇಂಟ್ ಬಂದಾಗ ಮಾತ್ರ ನಾವು ನಿಲ್ಸ್ಕೊಂಡು ಸ್ವಲ್ಪ ನಿಧಾನವಾಗಿ ಹಂಚ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ ಅಂತ ಹೇಳ್ತೀವಿ. ಯಾಕಂದ್ರೆ ಪಬ್ಲಿಕ್ ನಾವು ನೋಡ್ಬೇಕಲ್ಲ, ನಮ್ಮ ಪ್ಯಾಸೆಂಜರ್ಸ್ ನಿಲ್ಲಿಸ್ಬೇಕು. ಆದ್ರೆ ನೋಡಿ, ಹೌದು, ನಿಮಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ತಿಳ್ಕೊಬೇಕು ಫಸ್ಟ್. ಆಸ್ ಎ ಡ್ರೈವರ್ ಆರ್ ಆಸ್ ಎ ಕಂಡಕ್ಟರ್ ನಿಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ಅದನ್ನ ಅರ್ಥಕೋಬೇಕು. ಜವಾಬ್ದಾರಿ ಹೋದ್ರು ಕೂಡ ಅಲ್ಲಿ ಟಿಸಿಗಳಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗೆ ಬೇರೆ ಇಲ್ಲ. ಅವರು ಅಲ್ಲಿ ಮಾತಾಡೋದು, ಅವ್ರು ಹೇಳೋದು, ಅವ್ರು ಕೇಳೋದು ನಮ್ಗೆ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ಟಾರ್ಚರ್ ಇರುತ್ತೆ. ಹೌದ್ರಿ. ಈಗ ನೀವು ಆಯ್ತು, ನೀವು ಅದನ್ನ ತಲೆ ಇಟ್ಕೊಂಡು ನೀವು ಫಾಸ್ಟ್ ಆಗಿ ಓಡಿಸಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ಲ. ಫಾಸ್ಟ್ ನೋಡಿದ್ದೀನಿ. ಈ ಟೈಮ್ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ, ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ. ಬೇರೆ ಯಾವ ಡಿಪಾರ್ಟ್ಮೆಂಟ್ ಸರ್? ನಾವು KSRTC ಅಲ್ಲಿ ಇದ್ವಿ. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಡಿವೈಎಸ್ಪಿ ಮುರಳೀಧರ್, KSRTC ವಿಭಾಗದ ವ್ಯವಸ್ಥಾಪಕರಾದ ಸುಜಾತ ಸೇರಿದಂತೆ ಆಟೋ ವಾಹನ ಚಾಲಕರು, ಗುಡ್ಸ್ ವಾಹನ ಚಾಲಕರು ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.